ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಇವತ್ತು ನಾನು ಬಿಸಿಬೇಳೆಬಾತ್ ಪೌಡ್ರ್ ಮಾಡ್ತಾಯಿದ್ದೀನಿ. ಮನೆಯಲ್ಲೇ ಮಾಡ್ಕೊಳ್ಳೋದು ನಾನು ಬಿಸಿಬೇಳೆಬಾತ್ ಪೌಡ್ರು. ಬಿಸಿಬೇಳೆಬಾತ್ ಮಾಡೋಣ ಅಂತಂದರೆ ಬಿಸಿಬೇಳೆಬಾತ್ ಪೌಡ್ರ್ ಇಲ್ಲ, ಸ್ವಲ್ಪನೇ ಇತ್ತು, 1 ಸ್ಪೂನ್ ಆಗೋಷ್ಟು ಇತ್ತು. ಅದನ್ನು ಮಾಡೋಣ ಅಂತ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ಬನ್ನಿ ಇವಾಗ ತೋರಿಸ್ತೀನಿ ಅದಕ್ಕೆ ಏನೆಲ್ಲ ಸಾಮಾನು ಬೇಕಾಗುತ್ತೆ ಅಂತ. ನಾನು ಬಿಸಿಬೇಳೆಬಾತ್ ಪೌಡ್ರಿಗೆ ಏನೆಲ್ಲ ಹಾಕ್ತೀನಿ ಅಂದರೆ, ಒಂದು ಸ್ವಲ್ಪ ಚಕ್ಕೆ ತೊಗೊಂಡಿದ್ದೇನೆ, ನೋಡಿ ಒಂದಿಷ್ಟು, ಒಂದು 7 ಪೀಸು, ಮತ್ತೊಂದು 10ರಿಂದ 12 ಲವಂಗ, ಇಷ್ಟು ತೊಗೊಂಡಿದ್ದೇನೆ ನೋಡಿ. ಮತ್ತೊಂದು 3 ಏಲಕ್ಕಿ ತೊಗೊಂಡಿದ್ದೇನೆ ಇದು. ಮತ್ತೊಂದು ಸ್ವಲ್ಪ ನಾನು ಗಸಗಸೆ ಹಾಕ್ತೇನೆ. ಕೆಲವರು ಹಾಕ್ತಾರೆ, ಕೆಲವರು ಹಾಕಲ್ಲ, ಅದೇ ನಾನು ಹಾಕ್ತೇನೆ. ಮತ್ತು ಕೆಲವರು ಅದು ಫ್ಲವರ್ ಎಲ್ಲ ಬರುತ್ತಲ್ಲ ಅದೆಲ್ಲ ಹಾಕ್ತಾರೆ, ಜಾಯಿಕಾಯಿ ಎಲ್ಲ ಹಾಕ್ತಾರೆ ಕೆಲವರು. ಇದು ನಾನು ಹಾಕಲ್ಲ, ಇಷ್ಟೇ ಹಾಕೋದು. ನಾನು ಸಿಂಪಲ್ಲಾಗಿ ಬಿಸಿಬೇಳೆಬಾತ್ ಪೌಡ್ರ್ ಮಾಡೋದು. ಮತ್ತು ಒಂದು ಸ್ವಲ್ಪ ಒಣ ಕೊಬ್ಬರಿ ತೊಗೊಂಡಿದ್ದೇನೆ ನೋಡಿ, ಇದು ಕಾಣ್ತಾ ಇದೆ ಅಂದ್ಕೊಳ್ತೇನೆ. ಇದು ಒಣ ಕೊಬ್ಬರಿ ಸ್ವಲ್ಪ ತೊಗೊಂಡಿದ್ದೇನೆ. ಇದು ಕೂಡ ಕೆಲವರು ಹಾಕ್ತಾರೆ, ಕೆಲವರು ಹಾಕಲ್ಲ ಒಣ ಕೊಬ್ಬರಿನ. ಮತ್ತು ಇದಕ್ಕೆ 1 ಸ್ಪೂನಷ್ಟು ಮೆಂತ್ಯ ತೊಗೊಂಡಿದ್ದೇನೆ, ಮತ್ತು 1 ಸ್ಪೂನಷ್ಟು ಧನಿಯಾ, ಮತ್ತು 1 ಸ್ಪೂನಷ್ಟು ಜೀರಿಗೆ, ಮತ್ತು ಇದಕ್ಕೊಂದು 10 ಸ್ಪೂನಷ್ಟು ಕಡಲೆಬೇಳೆ. ಇದಕ್ಕೆ ಬಿಸಿಬೇಳೆಬಾತ್ ಪೌಡ್ರಿಗೆ ಕಡಲೆಬೇಳೆ ಜಾಸ್ತಿ ಬೇಕಾಗುತ್ತೆ. ಮತ್ತೊಂದು 5 ಸ್ಪೂನಷ್ಟು ಉದ್ದಿನಬೇಳೆ. ನಾವು ಕಡಲೆಬೇಳೆ ಎಷ್ಟು ತೊಗೊಳ್ತೇವೆ ಅದರದ್ದು ಅರ್ಧದಷ್ಟು ಉದ್ದಿನಬೇಳೆ ತೊಗೊಳ್ಬೇಕು, ಇಲ್ಲಾಂದರೆ ಉದ್ದಿನಬೇಳೆ ತೊಗೊಂಡಷ್ಟು ಡಬಲು ಕಡಲೆಬೇಳೆ ತೊಗೊಳ್ಬೇಕು. ಇವಾಗ ಒಂದು 10ರಿಂದ 20 ಕೆಂಪು ಮೆಣಸಿನ್ಕಾಯಿ ತೊಗೊಂಡಿದ್ದೇನೆ. ಇದರಲ್ಲಿ ಖಾರ ಮತ್ತು ಕಲರ್ಗೆ ಎರಡಕ್ಕೂ ಇದೆ. ಇದು ಬ್ಯಾಡಗಿ ಮೆಣಸಿನ್ಕಾಯಿ ಖಾರಕ್ಕೆ, ಕಲರಿಗೆ ಬರುತ್ತೆ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿದರೆ. ಇದು ಗುಂಟೂರು ಮೆಣಸಿನ್ಕಾಯಿ, ಇದು ಖಾರ ಬರುತ್ತೆ. ಇವಾಗ ಇದನ್ನೆಲ್ಲ ಫಸ್ಟು ಹುರ್ಕೊಳ್ಬೇಕು. ಮೊದಲು ಬಾಣಲೆ ಇಟ್ಟು ಒಂದು ಅರ್ಧ ಸ್ಪೂನಷ್ಟು ಎಣ್ಣೆ ಹಾಕಿದ್ದೇನೆ. ಎಣ್ಣೆ ಜಾಸ್ತಿ ಬೇಡ, ಒಂದು ಅರ್ಧ ಸ್ಪೂನ್ ಸಾಕು. ಇದಕ್ಕೆ ಕಡಲೆಬೇಳೆ ಕಡಲೆಬೇಳೆ ಹಾಕ್ತಾ ಇದ್ದೇನೆ. ಇದು ಸ್ವಲ್ಪ ಫ್ರೈ ಆಗಬೇಕು, ಯಾಕೆಂದರೆ ಕಡಲೆಬೇಳೆ ಉದ್ದಿನಬೇಳೆ ಒಂದು ಸ್ವಲ್ಪ ಟೈಮ್ ತೊಗೊಳುತ್ತೆ ಫ್ರೈ ಆಗಲಿಕ್ಕೆ. ಆದ್ದರಿಂದ ಅದನ್ನು ನಾನು ಮುದ್ದೆಗೆ ಹಾಕ್ತಾ ಇದ್ದೇನೆ. ಇದು ಇವಾಗ ಕಲರ್ ಚೇಂಜ್ ಆಗಬೇಕು, ಕೆಂಪು ಕಲರ್ ಬರಬೇಕು, ಅಲ್ಲಿವರೆಗೂ ನಾವು ಹುರ್ಕೊಳ್ಬೇಕು ಇದನ್ನು ನೋಡಿ. ಇವಾಗ ಇದು ಕೆಂಪು ಕಲರ್ಗೆ ಬಂದಿದೆ, ಈ ರೀತಿ ಕಲರ್ ಚೇಂಜ್ ಆಗಬೇಕು. ಇವಾಗ ನಾನು ಉದ್ದಿನಬೇಳೆ ಹಾಕ್ತಾ ಇದ್ದೇನೆ. ನಾನು ಕೂಡ ಒಂದು ಸ್ವಲ್ಪ 2 ನಿಮಿಷ ಫ್ರೈ ಮಾಡ್ಕೊಳ್ಬೇಕು. ಇದು ಉದ್ದಿನಬೇಳೆ ಎಲ್ಲ ಬೇಗ ಆಗುತ್ತೆ, ಅದು ಕಡಲೆಬೇಳೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಅದು ಕಲರ್ ಚೇಂಜ್ ಆಗಬೇಕು. ಅದು ಕಲರ್ ಚೇಂಜ್ ಆದರೆ ನಿಮಗೆ ಆ ಟೇಸ್ಟ್ ಬರುತ್ತೆ ಬಿಸಿಬೇಳೆಬಾತ್ ಪೌಡ್ರಲ್ಲಿ. ಇವಾಗ ಇದಕ್ಕೆ ಮೆಂತ್ಯ ಕಾಳು ಹಾಕ್ತಾ ಇದ್ದೇನೆ. 1 ಸ್ಪೂನ್ ಮೆಂತ್ಯ ತೊಗೊಂಡಿದ್ದೇನೆ, ಅದನ್ನು ಹಾಕ್ತಾ ಇದ್ದೇನೆ. ಈ 1 ನಿಮಿಷದ ಗ್ಯಾಪಲ್ಲಿ ನೀವು ಹಾಕ್ಕೊಳ್ಬೋದು, ಅದೆಲ್ಲ ಸ್ವಲ್ಪ ಬೇಗನೆ ಫ್ರೈ ಆಗುತ್ತೆ. ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಇವಾಗ ಇದಕ್ಕೆ ಧನಿಯಾ ತೊಗೊಂಡಿದ್ದೇನಲ್ಲ, ಧನಿಯಾ ಬೀಜ ಇದನ್ನು ಹಾಕ್ತಾ ಇದ್ದೇನೆ. ತುಂಬ ಈಸಿಯಾಗಿ ಮನೆಯಲ್ಲೇ ಬಿಸಿಬೇಳೆಬಾತ್ ಪೌಡ್ರ್ ಮಾಡ್ಕೊಳ್ಬೋದು. ಹೊರಗಡೆ ಶಾಪಲ್ಲಿ ಕೂಡ ಸಿಗುತ್ತೆ, ಇವಾಗ ತುಂಬ ಬೇರೆ ಬೇರೆ ಕಂಪನಿದೆಲ್ಲ ಸಿಗುತ್ತೆ. ಆದರೆ ನಾವು ಮನೆಯಲ್ಲಿ ಮಾಡಿಕೊಂಡ್ರೆ ಅದರದ್ದೊಂದು ರುಚಿ ಬೇರೆಯೇ ಇರುತ್ತೆ. ಕೆಲವರು ಏನು ಮಾಡ್ತಾರೆ ಅಂದರೆ ಆಗಾಗಲೇ ಇನ್ಸ್ಟೆಂಟಾಗಿ ಮಾಡ್ಕೊಳ್ತಾರೆ. ಮತ್ತು ತೆಂಗಿನಕಾಯಿ, ನನ್ನ ರಿಲೇಟಿವ್ಸ್ ಕೆಲವರು ಮಾಡ್ತಾರೆ, ಹಾಗಾಗಿ ಇನ್ಸ್ಟೆಂಟಾಗಿ ಮಾಡಿಕೊಂಡು ತೆಂಗಿನಕಾಯಿ ಒಟ್ಟಿಗೆ ರುಬ್ಬಿ ಮಾಡ್ತಾರೆ ಬಿಸಿಬೇಳೆಬಾತ್. ಅದು ಕೂಡ ಚೆನ್ನಾಗಿರುತ್ತೆ. ಈ ಮೆಥಡ್ ಇನ್ನೊಂದು, ಪೌಡ್ರ್ ರೆಡಿ ಮಾಡಿ ಇಟ್ಕೊಂಡ್ರೆ ನಾವು ಯಾರಾದರೂ ಸಡನ್ ಮನೆಗೆ ಬಂದರೆ ಅವಾಗ ಈಸಿಯಾಗಿ ಮಾಡ್ಕೊಳ್ಬೋದು. ಇದೊಂದು ಸ್ವಲ್ಪ ಫ್ರೈ ಆದಮೇಲೆ ಜೀರಿಗೆ ಇದೆಯಲ್ಲ ಇದನ್ನು ಕೂಡ ಹಾಕ್ತಾ ಇದ್ದೇನೆ. ಮತ್ತು ಗಸಗಸೆ ಇದೆಯಲ್ಲ ಇದನ್ನು ಕೂಡ ಹಾಕ್ತಾ ಇದ್ದೇನೆ. ಗಸಗಸೆ ಆಪ್ಷನ್, ನಿಮಗೆ ಬೇಕಾದರೆ ಹಾಕ್ಕೊಳ್ಬೋದು, ಯಾಕಂದರೆ ಇದೊಂದು ಸ್ವಲ್ಪ ದಪ್ಪ ಕೊಡುತ್ತೆ ನಿಮಗೆ ಬಿಸಿಬೇಳೆಬಾತ್ ಗಸಗಸೆ ಹಾಕೋದ್ರಿಂದ. ಇವಾಗ ಇದು ಚಕ್ಕೆ ಇದೆಯಲ್ಲ, ಚಕ್ಕೆನ ಕೂಡ ಹಾಕ್ತಾ ಇದ್ದೇನೆ, ಲವಂಗ ಕೂಡ, ಏಲಕ್ಕಿ, ಇವಾಗೆಲ್ಲ ಹಾಕ್ತಾ ಇದ್ದೇನೆ. ಇವಾಗೆಲ್ಲ ಹಾಕಿ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕಿದು. ಇವಾಗ ಕೊಬ್ಬರಿ ತೊಗೊಂಡಿದ್ದೇನಲ್ಲ, ಕೊಬ್ಬರಿ ಕೂಡ ಹಾಕ್ತಾ ಇದ್ದೇನೆ. ಇದು ಕೊಬ್ಬರಿ ಕೂಡ ಒಂದು ಸ್ವಲ್ಪ ಟೈಮ್ ತೊಗೊಳುತ್ತೆ, ಅದರಿಂದ ಇದು ಸ್ವಲ್ಪ ಫ್ರೈ ಆಗ್ಲಿಕ್ಕೆ ಇರುವಾಗಲೇ ಕೊಬ್ಬರಿ ಹಾಕಿದ್ರೆ ಸಾಕು. ಇದು ಕೊಬ್ಬರಿ ಒಂದು 2 ನಿಮಿಷ ಫ್ರೈ ಆಗಬೇಕು, ಬಿಸಿ ಆದರೆ ಸಾಕು. ಅದಕ್ಕೆ ಒಂದು ಸ್ವಲ್ಪ ಕ್ರಿಸ್ಪಿ ಬರಬೇಕು. ಅದು ನೀವು ಮಿಕ್ಸಿಯಲ್ಲಿ ಹಾಕ್ಕೊಳ್ಳುವಾಗ ಅದು ಪೌಡ್ರ್ ಆಗಬೇಕಲ್ಲ, ಅದನ್ನು ಒಂದು ಸ್ವಲ್ಪ ಕ್ರಿಸ್ಪಿ ಬರಬೇಕು. ನೋಡಿ ಹೇಗೆ ಕಾಣ್ತಾ ಇದೆ ಅಂತ. ಇದು ತುಂಬ ಚೆನ್ನಾಗಿರುತ್ತೆ, ಮನೆಯಲ್ಲೇ ಇನ್ಸ್ಟೆಂಟಾಗಿ ಮಾಡ್ಕೊಳ್ಬೋದು. ಬಿಸಿಬೇಳೆ ಬಾತ್ ಪೌಡ್ರ್ ಇದ್ದರೆ ಸಡನ್ನಾಗಿ ಯಾರಾದರೂ ಮನೆಗೆ ಬಂದರು ಅಂದರೆ, ತರಕಾರಿ ಇದ್ದರೆ ಈಸಿಯಾಗಿ ಮಾಡ್ಕೊಳ್ಬೋದು ನಾವು. ನೀವು ಇದೇ ಪೌಡರ್ನ ಬೇಕಾದರೆ ತೆಂಗಿನಕಾಯಿ ಜೊತೆ ರುಬ್ಬಿ ಕೂಡ ಮಾಡ್ಕೊಳ್ಬೋದು, ಹಾಗೆ ಕೂಡ ಮಾಡ್ಬೋದು. ತುಂಬ ಕಾಲದಲ್ಲಿ ತುಂಬ ರೀತಿಯಲ್ಲಿ ಮಾಡ್ತಾರೆ ಬಿಸಿಬೇಳೆಬಾತನ್ನು. ಹೋಗಿದೆ ಲಾಸ್ಟ್ ಇದೆಲ್ಲ ಫ್ರೈ ಆಗಿದೆ. ಇವಾಗ ಲಾಸ್ಟಲ್ಲಿ ನಾನು ಕೆಂಪು ಮೆಣಸಿನ್ಕಾಯಿನ ಹಾಕ್ತಾ ಇದ್ದೇನೆ. ಇದು ಒಂದು ಸ್ವಲ್ಪ ಕ್ರಿಸ್ಪಿ ಬಂದರೆ ಸಾಕು, ಬಿಸಿ ಆದರೆ ಸಾಕು, ಇದೇನು ಉರಿಬೇಕು ಅಂತಿಲ್ಲ. ಇದೊಂದು ಸ್ವಲ್ಪ ಇವಾಗ ಬಿಸಿ ಆಗಬೇಕು, 2 ನಿಮಿಷ ಬಿಸಿ ಆದರೆ ಆಮೇಲೆ ತಣ್ಣಗಾದ್ಮೇಲೆ ನಾವು ಮಿಕ್ಸಿಯಲ್ಲಿ ಹಾಕ್ಕೊಳ್ಬೇಕು. ನೋಡಿ ಈಗ ಎಲ್ಲ ಹುರಿದು ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ಆದರೆ ಇವಾಗ ಬಿಸಿ ಇದೆ, ಇದು ತಣ್ಣಗಾದ್ಮೇಲೆ ನಾವು ಇದನ್ನು ಪೌಡ್ರ್ ಮಾಡ್ಕೊಳ್ಬೇಕು. ನೋಡಿ ಎಷ್ಟು ಚೆಂದ ಕಾಣ್ತಾ ಇದೆ ಅಂತ. ಇಷ್ಟು ಸ್ವಲ್ಪ ಇಂಗ್ರೀಡಿಯೆಂಟ್ಸಲ್ಲಿ ನಾವು ಇಷ್ಟು ಪೌಡ್ರ್ ಮಾಡ್ಕೊಳ್ಬೋದು. ಇದು ಸುಮಾರು ನಿಮಗೊಂದು 5ರಿಂದ 6 ಸಲ ಬಿಸಿಬೇಳೆಬಾತ್ ಮಾಡ್ಬೋದು, ಅಷ್ಟು ಪೌಡ್ರ್ ಆಗುತ್ತೆ. ತುಂಬ ನಮಗೆ ಖರ್ಚು ಕೂಡ ಕಮ್ಮಿ ಆಗುತ್ತೆ ಮನೆಯಲ್ಲೇ ಮಾಡಿಕೊಂಡ್ರೆ. ಇದೊಂದು ತಣ್ಣಗಾದ್ಮೇಲೆ ಮಿಕ್ಸಿಯಲ್ಲಿ ಹಾಕ್ಕೊಳ್ತೇನೆ. ನೋಡಿ ಫ್ರೆಂಡ್ಸ್,
ಇವಾಗ ಮಿಕ್ಸಿಯಲ್ಲಿ ಹಾಕ್ಕೊಂಡಿದ್ದೇನೆ, ಪೌಡ್ರ್ ಮಾಡ್ಕೊಂಡಿದ್ದೇನೆ. ನೋಡಿ ಹೇಗಾಗಿದೆ, ಎಷ್ಟು ಚೆಂದ ಕಾಣ್ತಾ ಇದೆ ನೋಡಿ. ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಎಷ್ಟೊಂದು ಆಗಿದೆ ನೋಡಿ. ನಾನು ತೊಗೊಂಡಿರೋದು ಅಷ್ಟೇ ಇಂಗ್ರೀಡಿಯೆಂಟ್ಸು, ಅದರಲ್ಲಿ ಎಷ್ಟಾಗಿದೆ ನೋಡಿ. ಇದು ಸುಮಾರು ನಿಮಗೆ ಒಂದು 15 ದಿನದವರೆಗೂ ಬರುತ್ತೆ ಯೂಸ್ ಮಾಡಿದರೆ. ಇಲ್ಲ ನೀವು ಹಾಗೆ ಸ್ಟೋರ್ ಮಾಡಿ ಇಟ್ಕೊಳ್ತೀವಿ, ಇನ್ನೂ ಸ್ವಲ್ಪ ಜಾಸ್ತಿ ಮಾಡಿ ಇಟ್ಕೊಳ್ತೀವಿ ಅಂದರೆ ಇದು ಏನೂ ಹಾಳಾಗಲ್ಲ. ಒಣ ಕೊಬ್ಬರಿ ಆಗಿರೋದ್ರಿಂದ, ಹಸಿ ಕೊಬ್ಬರಿ ಏನು ಹಾಕಲ್ಲ ಇದಕ್ಕೆ. ಒಣ ಕೊಬ್ಬರಿ ಹಾಕೋದ್ರಿಂದ ನಿಮಗೆ ಸುಮಾರು ಒಂದೂವರೆ ತಿಂಗಳು ಹೊರಗಡೆನೇ ಇಡ್ಬೋದು, ಫ್ರಿಜ್ಜಲ್ಲಿ ಇಡಬೇಕು ಅಂತ ಕೂಡ ಇಲ್ಲ. ಇನ್ನೂ ಜಾಸ್ತಿ ಮಾಡಿ ಇಟ್ಕೊಳ್ತೀವಿ, ಇನ್ನೂ ಸ್ವಲ್ಪ ಜಾಸ್ತಿ ಸಮಯಕ್ಕೆ ಬೇಕು ಅಂದರೆ ನೀವು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಒಂದು 3-4 ತಿಂಗಳವರೆಗೂ ಏನೂ ಆಗಲ್ಲ. ಕೆಲವರಿಗೆ ಹೇಗೆ ಅಂದರೆ ತುಂಬ ಅದಕ್ಕೆ ಮಸಾಲೆ ಎಲ್ಲ ಹಾಕಬೇಕಲ್ಲ, ಅದರಿಂದ ಮಸಾಲೆ ಎಲ್ಲ ಹಾಕಬೇಕು, ತುಂಬ ಅದು ಕೆಲಸ ಅಂತ. ಬಿಸಿಬೇಳೆಬಾತ್ ಮನೆಯಲ್ಲಿ ಮಾಡ್ಕೊಳ್ಳೋದು ಪೌಡ್ರ್ ಮಾಡಬೇಕು ಅಂದರೆ ಹಾಗೇನಿಲ್ಲ, ಇದು ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು. ನಿಮಗೆ ಕರೆಕ್ಟಾಗಿ ಮಾಡಲಿಕ್ಕೆ ನಿಮಗೊಂದು 15ರಿಂದ 20 ನಿಮಿಷ ಸಾಕು. ಇದು ಎಲ್ಲ ಇಂಗ್ರೀಡಿಯೆಂಟ್ಸ್ ಇಟ್ಕೊಂಡು ಹುರ್ಕೊಂಡು ಮಿಕ್ಸಿಯಲ್ಲಿ ಹಾಕಿ ರೆಡಿ ಮಾಡ್ಕೊಳ್ಳೋದಂದ್ರೆ 20 ನಿಮಿಷ ಸಾಕಾಗುತ್ತೆ. ಅದರಿಂದ ಆದಷ್ಟು ಮನೆಯಲ್ಲಿ ಮಾಡ್ಕೊಳ್ಳಿ. ನೀವು ಹೊರಗಡೆಯಿಂದ ತಂದರೆ ಅದಕ್ಕೆ ಏನಾಕಿ ಪ್ರಿಸರ್ವೇಟಿವ್ ಎಲ್ಲ ಹಾಕಿರ್ತಾರೆ ಅದಕ್ಕೆ, ಅವರು ತುಂಬ ದಿನ ಬರಬೇಕು ಅಂತ. ಅದೆಲ್ಲ ಅಷ್ಟು ಒಳ್ಳೆಯದಲ್ಲ ನಮ್ಮ ಆರೋಗ್ಯಕ್ಕೆ. ಅದನ್ನು ಮನೆಯಲ್ಲೇ ಮಾಡ್ಕೊಳ್ಬೋದು. ನಿಮಗೆ ಖರ್ಚು ಕೂಡ ಕಮ್ಮಿ ಆಗುತ್ತೆ, ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೀವು ಕೂಡ ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ನನಗೆ ಕಮೆಂಟಲ್ಲಿ ಹೇಳಿ. ಇದೇ ಥರ ಹೊಸ ವಿಡಿಯೋ ತೊಗೊಂಡು ಮತ್ತೆ ಬರ್ತೇನೆ. ಬಾಯ್ ಫ್ರೆಂಡ್ಸ್.